ಇಲಾಖೆಯಲ್ಲೂ ಕೂಡ ದೊಡ್ಡ ಮಟ್ಟದ ಒಂದು ಬೇಡಿಕೆ ಇದೆ. ಅವರನ್ನ ವೈದ್ಯಾಧಿಕಾರಿಗಳಾಗಲಿ ನೇಮಿಸ್ತಾ ಇಲ್ಲ. ಅವರಿಗೆ ಸಿಗಬೇಕಾದಂತ ಭತ್ತೆಯನ್ನ ಬೇರೆಯವರಿಗೆ ಅಲ್ಲಿ ಕೊಡಲಾಗ್ತಾ ಇದೆ ಅನ್ನೋ ದೊಡ್ಡ ಆರೋಪ ಇದೆ, ಕಂಪ್ಲೇಂಟ್ ಕೂಡ ಇದೆ. ನಿಮ್ಮನ್ನು ಭೇಟಿ ಮಾಡ್ಲಿಕ್ಕೆ ಬಂದವರೇ ಹೇಳ್ತಾ ಇದ್ದಾರೆ. ವಾಟ್ ಇಸ್ ಯುವರ್ ಆನ್ಸರ್ ಟು ದೆಮ್? ಇಲ್ಲ ನೋಡಿ, ಈಗ ನಾನು ನಿನ್ನೆ ಆಯುಷ್ ಇಲಾಖೆ ನಮ್ಮೆಲ್ಲರಿಗೂ ಚರ್ಚೆ ಮಾಡಿಕೊಂಡು ಯಾವ ರೀತಿ ಆಯುಷ್ ಇಲಾಖೆ ಮುಂದೆ ತೆಕೊಂಡು ಹೋಗ್ಬೇಕು. ಪ್ರತಿಯೊಂದು ಆರೋಗ್ಯ ಇಲಾಖೆಯಲ್ಲಾಗೋ ಆಸ್ಪತ್ರೆ ಇದೆಯಲ್ಲ, 50 ಬೆಡ್ 100 ಬೆಡ್ 150 ಬೆಡ್ 10 ಕೋಟಿ 20 ಕೋಟಿ ಖರ್ಚು ಮಾಡ್ತಾರೆ. ನಾನೇ ಪ್ರತಿಯೊಂದು ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟ ಮತ್ತು ಆರೋಗ್ಯದ ವ್ಯವಸ್ಥೆಯಲ್ಲಿ ಅದು ಕಟ್ಟುವಾಗಲೇ ಆಯುಷ್ ಮಂದಿರ ಅಂತ ಕಟ್ಟಬೇಕು. ಅದೇ ಬಿಲ್ಡಿಂಗ್ ನ ಪ್ಲಾನ್ ನಲ್ಲಿ ಅದೇನು ಇನ್ನು ಎಲ್ಲೆಲ್ಲ ಹೊಸ ಬಿಲ್ಡಿಂಗ್ ಬರ್ತದೆ ಅಲ್ಲೆಲ್ಲ ಕೂಡ ಅದೇ ಬಿಲ್ಡಿಂಗ್ ನಲ್ಲಿ ಬರ್ತದೆ. ಏನಾಗ್ತದೆ, ಅದಕ್ಕೆ ಒಂದು ವ್ಯವಸ್ಥೆ ಇರ್ತದೆ. ಈಗ ಅಲೋಪತಿ ಇರ್ಲಿ, ಆಯುಷ್ ಒಂದು ಎಲ್ಲೇ ಬಾಡಿಗೆಯಲ್ಲಿ ಒಂದು ಮೂಲೆಯಲ್ಲಿ ಇರ್ತದೆ, ಅಲ್ಲಿ ಯಾರಿಗೂ ಹೋಗುದೂ ಇಲ್ಲ. ಇದಕ್ಕೆ ಅಲ್ಲಿ ಪಬ್ಲಿಕ್ ಇಂಪಾರ್ಟೆನ್ಸ್ ಬರ್ತಂತ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಬರ್ತದೆ. ಮತ್ತು ಇದು ನಮ್ಗೆ ಅವರಿಗೆ ಬಂದಂತ ವೇತನ ಮತ್ತು ಅನುದಾನವನ್ನು ಬೇರೆಯವ್ರು ಕೊಟ್ಟಿದ್ದಾರೆ, ನನ್ನ ಗಮನಕ್ಕೆ ಬರಲಿಲ್ಲ. ಮತ್ತೆ ನಿನ್ನೆ ಅಲ್ಲಿಯೂ ಕೂಡ ಎಲ್ಲಾ ಮೆಡಿಕಲ್ ಆಯುಷ್ ಕಾಲೇಜುಗಳಲ್ಲಿರುವಂತ ವೈದ್ಯರುಗಳು ಮತ್ತು ಪೋಷಕರ ಸಿಬ್ಬಂದಿ ಫಿಲ್ ಮಾಡ್ಲಿಕ್ಕೆ ನಾವು ನಿಮ್ಮ ತೀರ್ಮಾನ ತಗೊಂಡಿದ್ದೇವೆ. UT ಖಾದರ್ ಅವರು ಸಚಿವರಾದ್ಮೇಲೆ ಉದ್ಭವ ಆಗಿರುವಂತದ್ದಲ್ಲ, ಇದು ಬಹಳಷ್ಟು ದಶಕಗಳಿಂದ ಇರುವಂತಹ ಸಮಸ್ಯೆ. ಈ ಸಮಸ್ಯೆಗೆ ನಿಜಕ್ಕೂ ಕೂಡ ತ್ವರಿತವಾಗಿ ನಾವು ಪರಿಹಾರ ಕೈಗೊಳ್ತೀವಿ ಅಂತ ನೀವು ಹೇಳ್ಬಿಟ್ರೆ ಅದು ನಮ್ ಜನ ಯಾವ ಆಧಾರದ ಮೇಲೆ ನಂಬಬೇಕು, ಯಾಕೆ ನಂಬಬೇಕು? ನೋಡಿ, ನಾನು ಇದು 13 ವರ್ಷ ನಾನು ಶಾಸಕನ ಮಂತ್ರಿ ಆದಾಗ ಕೂಡ ಈ ಪ್ರಾಬ್ಲಮ್ ಇತ್ತು. ಹೌದು, ಈಗ ಕೂಡ ಇದೆ. ಅದಕ್ಕಾಗಿ ಯಾಕೆ ಪೆಂಡಿಂಗ್ ಆಗ್ತದೆ ಅಂತ ನೋಡಿಕೊಂಡೆ ನಾವು ಇವತ್ತು ಸರ್ಕಾರ ಮತ್ತು ನಮ್ಮ ಆರ್ಥಿಕ ಇಲಾಖೆಯನ್ನು ಹೇಳಿದ್ದೇವೆ, ನೀವು ಮ್ಯಾನ್ ಪವರ್ ಕೊಡ್ತದೆ, ನಾವು 1000 ಡಾಕ್ಟರ್ಗಳಿಗೆ ಹೇಳುದು, ನೀವು ಇನ್ನೂ ಜನರನ್ನು ಹೇಳಲಿಕ್ಕೆ ತಗೊಳ್ಳಿಕ್ಕೆ ಅಂತ ಆಗುದಿಲ್ಲ. ನೀವು ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀರಾ? ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗೆ ಆಲ್ರೆಡಿ. ನಾನು ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದೇನೆ, ಆರ್ಥಿಕ ಇಲಾಖೆ ಚರ್ಚೆ ಮಾಡಿದ್ದೇನೆ. 1000 ಪೆಂಡಿಂಗ್ ಇದ್ರೆ ಈ ವರ್ಷ 200 ತಗೊಳ್ಳಿ, ಮುಂದೆ ನೋಡು ಅಂತ ಹೇಳಿದ್ರೆ ಒಮ್ಮೆ ನಾವು 200 ಈ ಸಮಸ್ಯೆ ಯಾಕೆ ಆಗ್ತಾ ಇದೆ ಅಂತ ನಿಮ್ ಪ್ರಕಾರ? ಅದು ಹಿಂದೆಲ್ಲ ಕೂಡ 1000 ಕೇಳಿದ್ರೆ ಅದು 200 ಕೊಡ್ತಾರೆ, 200 ಈಗ ತಗೊಳ್ಳಿ, ನೆಕ್ಸ್ಟ್ ಅಪಾಯಿಂಟ್ ಮಾಡಿ, ಬೇರೆ ಬೇರೆ ವಿಚಾರ ಇರ್ತದೆ. ಎಲ್ಲದಕ್ಕೆ ನಮ್ಗೆ ಅವಕಾಶ ಕೊಡಿ, ಎಲ್ಲ ಆಂಬ್ಯುಲೆನ್ಸ್ ಅವಕಾಶ ಕೊಡಿ. ಅದು ಮುಖ್ಯಮಂತ್ರಿ ಒಪ್ಪಿದ್ದಾರೆ, ಇಲಾಖೆ ಒಪ್ಪಿದೆ. ಅದಕ್ಕೆ ಈ ಸಲ ಫಸ್ಟ್ ಫೇಸ್ ಈಗಾಗಲೇ ಪ್ರಾರಂಭ